ಆಲೂ ಪರೋಟ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಹಾಲು ತೊಗೊಂಡು ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ಕುದಿಸ್ಕೊಂಡಿದ್ದೀನಿ. ನಾವು ಯಾವಾಗಲೂ ಸಾಮಾನ್ಯವಾಗಿ ಆಲೂ ಪಲ್ಯ ಯಾವ ರೀತಿ ಮಾಡ್ಕೋತೀವಲ್ಲ ಅದೇ ರೀತಿ ಹಾಲು ಕುದಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಇದನ್ನು ಮೊದಲಿಗೆ. ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಆಮೇಲೆ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಪುದೀನ, ಆಮೇಲೆ ಹಿಂಗು, ಆಮೇಲೆ ಅಲ್ಲ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕರಿಬೇವು ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು. ಮೊದಲಿಗೆ ನಾನು ಇಲ್ಲಿ ಗೋಧಿ ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ. ನಾನು ಮೊದಲೇ ಏನಿಲ್ಲ, ನಾವು ಚಪಾತಿ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ಗೋಧಿ ಹಿಟ್ಟು ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾದಿ ಒಂದು 15-20 ನಿಮಿಷ ಬಿಟ್ಟಿನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಹಿಟ್ಟನ್ನು ನಾದಿ ಇಟ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟು, ಅಲ್ಲ ಪೇಸ್ಟು, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಖಾರ, ಸ್ವಲ್ಪ ಅರಿಶಿಣ, ಜೀರಿಗೆ ಪುಡಿ, ಧನಿಯಾ ಪುಡಿ, ಹಿಂಗು, ಈ ರೀತಿ ಎಲ್ಲನೂ ಹಾಕಿ ಕೈ ಆಡಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ, ನೋಡಿ ಒಂದು ಸ್ವಲ್ಪ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ. ಆಮೇಲೆ ಕರಿಬೇವು, ನೋಡಿ ಹಾಲು ತೀರಾ ಬಾರೀಕಾಗಿ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬಾರ್ದು. ಈ ರೀತಿ ಒಂದು ಸ್ವಲ್ಪ ಇದು ಇರಬೇಕು. ಹಿಂಗೆ ಬಾರೀಕ್ ಮಾಡಿದರೆ ಪೇಸ್ಟ್ ಆಗಿಬಿಡ್ತದೆ. ಆಮೇಲೆ ಇದರಲ್ಲಿ ಹಾಲು ಹಾಕ್ಕೊಂಡ್ಬಿಡ್ಬೇಕು. ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ, ಗ್ಯಾಸ್ ಬಂದ್ ಮಾಡಿ ಒಂದು 5 ನಿಮಿಷ ಆರಕ್ಕೆ ಬಿಡ್ಬೇಕು ಇದನ್ನ. ನೋಡಿ ನಾನು ಹಾಲು ತಣ್ಣಗಾದ್ಮೇಲೆ ಈ ರೀತಿ ಹಾಲದೆಲ್ಲ ಬಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈಗ. ಆಮೇಲೆ ಏನು ಮಾಡಬೇಕು ಅಂದರೆ ಈ ರೀತಿ ನಾವು ಚಪಾತಿ ಇಟ್ಟಿರ್ತದಲ್ಲ ತೊಗೊಂಡು ಈ ರೀತಿ ಚೆನ್ನಾಗಿ ಅದಕ್ಕೆ ಮಾಡ್ಕೋಬೇಕು, ಉಳ್ಳಿ ಮಾಡ್ಕೋಬೇಕು. ಈ ರೀತಿ ಉಳ್ಳಿ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಅದನ್ನು ಬಟ್ಲು ಥರ ಮಾಡಿಕೊಂಡು ಇದು ಆಲೂ ಫಿಲ್ಲಿಂಗ್ ಇರ್ತದಲ್ಲ, ಇದು ಈ ರೀತಿ ಒಳಗೆ ಇಟ್ಕೋಬೇಕು. ಇಟ್ಕೊಂಡು ಈ ಥರ ಮುಚ್ಕೋಬೇಕು ಇದಕ್ಕೆ ಚೆನ್ನಾಗಿ.
ಥರ ಒತ್ತಿ ಈ ಥರ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಭಾಳ ಜೋರಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಮಾಡ್ಕೋಬೇಕು. ಭಾಳ ತೆಳುವಾಗ್ಲೂ ಲಟ್ಟಿಸ್ಕೋಬಾರ್ದು, ಭಾಳ ದಪ್ಪನೂ ಇರಬಾರ್ದು, ಮೀಡಿಯಮ್. ಈ ಥರ ನಾ ತೋರಿಸ್ತಾ ಇದ್ದೀನಲ್ಲ ಈ ಥರ ಇರಬೇಕು, ಮೀಡಿಯಮು. ಆಮೇಲೆ ಈ ಥರ ಗ್ಯಾಸ್ ಮೇಲೆ ಒಂದು ಹಂಚು ಇಟ್ಕೋಬೇಕು ಕಾಯ್ಲಿಕ್ಕೆ. ನಾನು ಇಲ್ಲಿ ಹಂಚು ಇಟ್ಕೊಂಡಿದ್ದೀನಿ ಕಾಯ್ಲಿಕ್ಕೆ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಹಂಚಿಗೆ. ಈ ಥರ ಹಾಕ್ಕೊಂಡು ಬಿಡಬೇಕು. ಎರಡೂ ಸೈಡಿಗೂ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಇದ್ರೆ ಇಷ್ಟ ಇದ್ರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲದ್ರೆ ಒಬ್ಬರು ತುಪ್ಪ ಇಷ್ಟ ಇರ್ತದೆ ತುಪ್ಪ ಹಾಕಿನೂ ಸುಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಆಲೂ ಪರೋಟ. ಕಡಿಗೆಲ್ಲನೂ ಸೀಳ್ಕೊಂಡಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಬಂದಿದೆ. ಇದೇ ರೀತಿ ನನಗೆಲ್ಲ ಪರೋಟ ಮಾಡ್ಕೊಂಡು ರುಚಿಕರವಾದ ಆಲೂ ಪರೋಟ ರೆಡಿ. ಮೇಲ್ಗಡೆ ಎಲ್ಲ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆಲೂ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಆಲೂ ಕಾಣಿಸ್ಬೇಕು. ನಿಮ್ಗೆ ಯಾವುದ್ರ ಜೊತೆ ಇಷ್ಟನೋ ಅದ್ರ ಜೊತೆ ತಿನ್ಬೋದು. ತುಪ್ಪದ ಜೊತೆನೋ, ಮೊಸರಿನ ಜೊತೆನೋ, ಅಥವಾ ಉಪ್ಪಿನಕಾಯಿ ಜೊತೆನೋ ತಿನ್ಬೋದು.